ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರ ಜ್ಞಾನಪರ ಅಭಂಗವನ್ನು ನೋಡೋಣ. ಜ್ಞಾನಪರ ಅಭಂಗ, ಗುರುಪರ ಅಭಂಗ, ಭಕ್ತಿಪರ ಅಭಂಗ ಮತ್ತು ನಾಮಪರ ಅಭಂಗ, ಕಥಾಪರ ಅಭಂಗಗಳನ್ನು ಯಾಕಪ್ಪ ಇಷ್ಟೊಂದು ಅಭಂಗಗಳನ್ನು ರಚನೆ ಮಾಡಿ ಮತ್ತು ಅದಕ್ಕೆ ಬೇರೆ ಬೇರೆ ಹೆಸರನ್ನು ಯಾಕೆ ಕೊಟ್ಟಿದ್ದಾರೆ? ತತ್ವ ಇರೋದು ಒಂದೇ ಇದ ಮೇಲೆ ಬೇರೆ ಬೇರೆ ಯಾಕೆ ಹೆಸರು ಕೊಟ್ರಪ್ಪ ಅಂದರೆ, ಎಲ್ಲರೂ ಒಂದು ಸಾಧನಾ ಶರೀರ, ಭಕ್ತ ಆಗಲಿ ಸಾಧಕ ಆಗಲಿ ಅವರವರ ಅಭಿರುಚಿ ಅನುಸಾರವಾಗಿ ಕೆಲವರಿಗೆ ಭಕ್ತಿಪರ ಅಭಂಗ ಇಷ್ಟ ಆಗ್ಬೋದು, ಕೆಲವರಿಗೆ ಜ್ಞಾನಪರ ಇಷ್ಟ ಆಗ್ಬೋದು, ನಾಮಪರ ಇಷ್ಟ ಆಗ್ಬೋದು. ಎಲ್ಲ ಕಡೆ ಎಲ್ಲ ಹೆಂಗಪ್ಪ, ಎಲ್ಲ ನದಿ ನೀರು ಸೇರಿ ಸಾಗರಕ್ಕೆ ಹೋಗಿ ಸೇರುತ್ತದೆಯೋ, ಸಾಗರ ಅಂದರೆ ಪರಮಾತ್ಮ, ನದಿಗಳು ಅಂದರೆ ಎಲ್ಲ 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 ಸಾಧಕರಂದರೆ ನದಿಗಳನ್ನು ಅನ್ಕೊಂಬೋಣ. ಎಲ್ಲರೂ ಕಡೆಗೆ ಹೋಗಿ ಆ ಪರಮಾತ್ಮನಲ್ಲೇ ಐಕ್ಯ ಆಗಬೇಕು. ನೀವು ಯಾವುದೇ ಒಂದು ಮಾರ್ಗ ಆಯ್ಕೆ ಮಾಡ್ಕೊಳ್ಳಿ. ಜ್ಞಾನ ಮಾರ್ಗ ಆಯ್ಕೆ ಮಾಡ್ಕೊಳ್ಳಿ, ಭಕ್ತಿ ಮಾರ್ಗ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ನಮ್ಮ ಕರ್ಮ ಮಾರ್ಗ ಆಯ್ಕೆ ಮಾಡ್ಕೊಳ್ಳಿ, ಕರ್ಮಯೋಗ ಇರಲಿ, ಯಾವುದಕ್ಕಿಂತ ಕಡಿಮೆ ಇಲ್ಲ. ನವವಿಧ ಭಕ್ತಿಯಲ್ಲಿ 9 ಪ್ರಕಾರದ ಭಕ್ತಿಗಳನ್ನು ಹೇಳಿದ್ದಾರೆ. ಸ್ಮರಣಂ ಕೀರ್ತನಂ, ಶ್ರವಣಂ ಕೀರ್ತನಂ, ಸ್ಮರಣಂ ವಿಷ್ಣು ಪಾದೋಸ್ಮ್ಯಹಂ, ಮತ್ತು ಅರ್ಚನಂ, ಆತ್ಮನಿವೇದನಂ, ಸಖ್ಯಂ, ದಾಸೋಸ್ಮ್ಯಹಂ. ಇವೆಲ್ಲ 9 ನೀವು ಯಾವ್ದಾದ್ರು ನೀವೇ ಮಾಡ್ಕೊಳ್ಳಿ ಆಯ್ಕೆ. ಬರೀ ಶ್ರವಣ ಮಾಡ್ತೀರಿ, ಅದು ನಮ್ಮನ್ನಲ್ಲಿ ಮುಟ್ಸತ್ತೆ. ಕೇವಲ ನಾವು ಅರ್ಚನೆ ಮಾಡೋಣ, ಅದು ಮುಟ್ಸತ್ತೆ. ಎಲ್ಲತ್ರಲ್ಲೂ ನಮ್ಮ ಅಂತಃಕರಣದ ಭಾವ ಶುದ್ಧಿ ಇರಬೇಕು. ಅದಕ್ಕೆ ಒಂದು ಸಾಧಕನಿಗೆ ಸಾಧಕ ಅವಸ್ಥೆಯಿಂದ ಅವನು ಶಿಷ್ಯನಿಗೆ ಹೋಗಬೇಕು. ಶಿಷ್ಯನಿಂದ ಅವನಿಗೆ ಮುಮುಕ್ಷತ್ವ, ಶಿಷ್ಯ ಅವಸ್ಥೆಯಲ್ಲಿ ಮುಮುಕ್ಷತ್ವ ಬಂದು ಭಗವಂತ ನಿನ್ನ ಹೊರತಾಗಿ ನನಗೆ ಇನ್ನೇನು ಬೇಕಾಗಿಲ್ಲಪ್ಪ ಅನ್ನೋದಕ್ಕೆ ಅವರು ನಮ್ಮ ಮೇಲೆ ಇಂಥ ಒಂದು ಕೃಪೆ ಮಾಡಿದ್ದಾರೆ ಸಂತರು. ಏನಪ್ಪ, ಎಲ್ಲ ರೀತಿಯಲ್ಲೂ ಭಗವಂತನ ಅರ್ಥಕೋ, ನೀನು ಭಕ್ತಿಯಲ್ಲಿ ಅರ್ಥಕೋ, ಜ್ಞಾನದಲ್ಲಿ ಅರ್ಥಕೋ, ಕರ್ಮಯೋಗದಲ್ಲಿ ಅರ್ಥಕೋ, ಎಲ್ಲದರಲ್ಲೂ ಅರ್ಥಕೊಂಡು ನಿನ್ನನ್ನು ನೀನು ಸಂಪೂರ್ಣವಾಗಿ ಮಾಡ್ಕೊಳ್ಳಪ್ಪ. ನೀನೀಗೇನು ಭ್ರಾಂತಿ ಹೊಂದಿದ್ಯಾ, ನಾನು ಅಪೂರ್ಣ ಇದ್ದೀನಿ, ಇದು ಒಂದು ಮಾಡೋದ್ರಿಂದ ಆಗೋದಿಲ್ಲ. ಕೆಲವರು ವಿತ್ತಂಡವಾದ ಮಾಡ್ತಾರೆ, ಒಂದು ಓದಿದ್ರೆ ಸಾಕ್ರಿ, ಎಲ್ಲದೂ ಓದೋದೇನು ಅವಶ್ಯಕತೆ ಇದೆ ಗ್ರಂಥ ಅಂತ. ಹಂಗಾರೆ ಮನೆಯಲ್ಲಿ ನೀವು ಯಾಕೆ ಬರೀ ಅನ್ನ ಸಾರು ತಿನ್ನೋದಿಲ್ಲ, ಬಕ್ರಿ ಎಣ್ಗಾಯಿ ಪಲ್ಯ ಒಂದೇ ಯಾಕೆ ತಿನ್ನೋದಿಲ್ಲ? ಅದಕ್ಕೆ ಕುರಾಸಾಣಿ ಪುಡಿ ಬೇಕು ಅಂತೀರಾ, ಮತ್ತು ಕೋಸಂಬರಿ ಬೇಕು ಅಂತೀರಾ, ಆ ಕಡೆಗೆ ಬೆಣ್ಣೆ ಬೇಕು ಅಂತೀರಾ, ಅದ್ರ ಜೊತೆಗೆ ಇನ್ನೊಂಚೂರು ಡೆಸರ್ಟ್ ಬೇಕು ಅಂತೀರಾ, ಗುಲಾಬ್ ಜಾಮೂನ್ ಬೇಕು ಅಂತೀರಾ. ಊಟದಲ್ಲಿ ಇಂದ್ರಿಯ ಚಾಪಲ್ಯ ಎಷ್ಟಿದೆಯೋ, ನಾನಾ ಬಗೆಯಾದ ಚಾಪಲ್ಯ, ನಿಮಗೆ ಇಂದ್ರಿಯಕ್ಕೆ ಎಷ್ಟು ಚಾಪಲ್ಯ ಇದೆ, ಹಾಗೆ ಭಕ್ತಿ ಜ್ಞಾನದಲ್ಲೂ ಕೂಡ ಹಲವಾರು ಗ್ರಂಥಗಳನ್ನು ಓದೋದು ತತ್ವ ಒಂದೇ ಇದ್ರೂ ಸಹ ಮನಸ್ಸನ್ನು ಎಂಗೇಜ್ ಇಡಬೇಕು. ಈ ಮನಸ್ಸು ಒಂದು ಗ್ರಂಥ ಓದೋದ್ ಕೂಡಲೇ ಮುಗಿದೋದ್ ಕೂಡಲೇ ಮುಚ್ಚಿಟ್ಬಿಟ್ಟು ಅದಕ್ಕೆ ಆಯ್ತು ಮುಗೀತಿದ್ದು ಅರ್ಥ ಆಯಿತು ನನಗೆ ಅನ್ನತ್ತೆ. ಆದರೆ ಅದಕ್ಕೇನೂ ಅರ್ಥ ಆಗಿರೋದಿಲ್ಲ. ಯಾಕೆಂದರೆ ನಾವು ಹೇಳ್ತೀವಿ ಶ್ರುತಿ ಸ್ಮೃತಿ ಪುರಾಣ ವೇದ ಮೌನಾವಲ್ಯ ಅಂತ. ಮೌನಾವಲ್ಯ ಅಂದರೆ ಅವಕ್ಕೂ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಬರಲ್ಲ. ಅಂದರೆ ನಾವು ಒಂದು ಗ್ರಂಥ ಓದಿ ನಾವು ತಿಳ್ಕೊಂಡ್ವಿ, ಪಾಂಡಿತ್ಯ ಹಾಸಿಲ್ ಮಾಡಿದ್ವಿ ಅಂದರೆ ಎಂದ ಒಂದು ಮೂರ್ಖತನ ಇರುತ್ತೆ ಈ ಮನಸ್ಸಿಂದು. ಅದಕ್ಕೆ ಏನು ಮಾಡ್ತಾನಪ್ಪ ಭಗವಂತ, ನಾನಾ ಗ್ರಂಥಗಳು ಅಂದರೆ ಏನು? ಭಗವಂತ ನಾನಾ ಗ್ರಂಥ ರೂಪದಲ್ಲಿ ವ್ಯಾಪಿಸಿದ್ದಾನೆ. ಹೆಂಗೆ ನಾನಾ ರೂಪದಲ್ಲಿ ಜೀವೋ ಬ್ರಹ್ಮೈವ ನಾಪರಹ, ಎಲ್ಲ ಜೀವರಾಶಿಗಳು ಚರ ಅಚರ ವಸ್ತು. ಅಂದರೆ ಭಗವದ್ಗೀತೆದಲ್ಲಿ ಅವನಿದ್ದಾನೆ, ಭಾಗವತದಲ್ಲಿಲ್ಲ, ಈ ಅಭಂಗಗಾಥಾದಲ್ಲಿದ್ದಾನೆ, ಮತ್ತೊಂದರಲ್ಲಿಲ್ಲ, ತುಕಾರಾಮ್ ಗಾಥಾದಲ್ಲಿಲ್ಲ ಅಂತನಾ? ಅಲ್ಲ, ಎಲ್ಲತ್ರಲ್ಲೂ ಅವನೇ ಸಮಾವೇಶ ಆಗಿದ್ದಾನೆ. ಆಯಾ ಕಾಲಖಂಡದಲ್ಲಿ ಆಯಾ ಸಮಯದಲ್ಲಿ ಅದನ್ನು ಆಯಾ ರೂಪದಲ್ಲಿ ಬಂದು ನೆಲೆಸಿದ್ದಾನೆ, ಆಯಾ ಗ್ರಂಥ ರೂಪದಲ್ಲಿ ಬಂದು ನೆಲೆಸಿದ್ದಾನೆ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಸದಾ ಅದರಲ್ಲೇ ನಿರತರಾಗಿರಬೇಕು. ನಮ್ಮ ಮನಸ್ಸಿಗೆ ರಂಜನೆ ಆಗಬೇಕು. ಇಟ್ ಶುಡ್ ಆಲ್ವೇಸ್ ಬಿ ಸೆಟಲ್ಡ್ ದೇರ್ ಓನ್ಲಿ. ಅಂದರೆ ನಾವು ಎಲ್ಲ ಗ್ರಂಥಗಳನ್ನು ವಾಚನ ಮಾಡಬೇಕು. ಎಲ್ಲಿ ತನಕ ವಾಚನ ಮಾಡಬೇಕು ಅಂದರೆ ನಮಗೆ ಅದು ರಕ್ತಗತವಾಗಬೇಕು. ನನ್ನ ರಕ್ತದ ಕಣಗಳಲ್ಲಿ ಪರಮಾತ್ಮ ತುಂಬಿಡ್ಬೇಕು. ನಾನು ಕೂತಾಗ ನಿಂತಾಗ ಬರೀ ಇದನ್ನೇ ಮಾತಾಡ್ತಿರ್ಬೇಕು. ಹುಚ್ಚಿಡಿದವ್ರ ಥರ ಹುಚ್ಚಿಡಿದವ್ರು ಏನು ಬಡಬಡಾಯಿಸ್ತಿರ್ತಾರೆ? ಕೇವಲ ಸಾಧಕ ಪರಮಾತ್ಮನ ಬಿಟ್ಟು ಇನ್ನೊಂದು ಮಾತಾಡಬಾರದು. ಕರಿ ಸಂತ ಸಮಾಗಮ ದೇವ ಹೋತಸೆ ಸುಗಮ, ನಿವಾರೇತೋ ಭವಭ್ರಮ अंगे होसी परब्रह्म. तुझ सांगतो हे वर्म, सद्गुरु कृपेचा हा धर्म. तुझे साधन ते नाही, दास चिदंबर पाही.
ಬೇರೆ ಯಾವುದು ಸಾಧನೆಯೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ರಾಜಾರಾಮ್ ಮಹಾರಾಜರು. ದುಜೆ ಸಾಧನ, ಎರಡನೇ ಸಾಧನೆ ಇಲ್ಲ. ದಾಸ ಚಿದಂಬರ ಪಾಹಿ, ನಾನು ರಾಜಾರಾಮ ಹೇಳುತ್ತಾ ಇದ್ದೀನಿ, ಇನ್ನೊಂದು ಸಾಧನೆಯನ್ನು ನಾನು ನೋಡಲಿಕ್ಕೆ ಇಲ್ಲಿ ಇಲ್ಲ. ಏನು ಸಾಧನೆ? ನೀನು ಸಂತ ಸಮಾಗಮವನ್ನು ಮಾಡು, ಸದ್ಗುರು ಕೃಪೆಗೆ ಅರ್ಹನಾಗು, ಸದ್ಗುರುಗೆ ಮೊರೆ ಹೊಕ್ಕು ನೀನು. ಅದಕ್ಕೆ ಒಂದು ಭಜನೆಯಲ್ಲಿ ಹೇಳ್ತಾರೆ, ಮೊರೆ ಹೊಕ್ಕೆ ಸದ್ಗುರು ರಾಯ, ದೂರ ಮಾಡೋ ಮೋಹ ಮಾಯ, ದೂರ ಮಾಡೋ ಮೋಹ ಮಾಯ, ದೂರ ಮಾಡೋ ಮೋಹ ಮಾಯ, ಮೊರೆ ಹೊಕ್ಕೆ ಸದ್ಗುರು ರಾಯ, ದೂರ ಮಾಡೋ ಮೋಹ ಮಾಯ. ಮೋಹ ಮಾಯ ಅಂದರೆ ಭ್ರಾಂತಿನ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಎರಡನೇ ಸಾಧನೆ ಇಲ್ಲ ಇಲ್ಲಿ ಅಂತ. ನಾವು ಜಪಮಾಲ ಹಿಡ್ಕೋತೀವಿ, ಪಾರಾಯಣ ಸ್ತೋತ್ರ ಮಾಡ್ಕೋತೀವಿ, ಇದೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇದು ಸಂತ ಸಮಾಗಮ ಆಗದೆ ಹೊರತು, ಸದ್ಗುರು ಕೃಪೆ ಆಗದೆ ಹೊರತು, ಮೊಟ್ಟ ಮೊದಲಾಗಿ ಸದ್ಗುರು ಕೃಪೆ ಆಗಬೇಕು ಇದಕ್ಕೆಲ್ಲವಕ್ಕೂ. ಅದು ಆಗಲಿಲ್ಲ ಅಂದರೆ ನಾವು ಎಷ್ಟೇ ಮಾಡಿದ್ರೆ ಏನು, ಕೋಟ್ಯಾನು ಕೋಟಿ ಜಪ ಮಾಡಿದ್ರೇನು, ಅದು ಕೇವಲ ಸ್ಥೂಲ ಶರೀರ ಮಾಡುತ್ತದೆ, ಲಿಂಗ ದೇಹಕ್ಕೆ ಮುಟ್ಟೋದಿಲ್ಲ. ಲಿಂಗ ದೇಹ ಅಂದರೆ ಸೂಕ್ಷ್ಮ ಶರೀರ. ಕರಿ ಸಂತ ಸಮಾಗಮ ದೇವ ಹೋತಸೇ ಸುಗಮ. ಸಂತ ಸಮಾಗಮವನ್ನು ಮಾಡಿದ್ರೆ, ಸತ್ಸಂಗದಲ್ಲಿ ನಾನು ಸೇರಿಕೊಂಡರೆ, ಭಾಗವಹಿಸಿದ್ರೆ, ಹೆಂಗೆ ಭಾಗವಹಿಸ್ಬೇಕಪ್ಪ, ಇದು ಮುಖ್ಯದ ಮಾತು. ನಾವೆಲ್ಲ ಹೋಗಿ ಕುತ್ಕೋತೀವ್ರಿ ಸತ್ಸಂಗಕ್ಕೆ ಒಂದೊಂದು ತಾಸು ದಿವಸ, ಅದು ಅಲ್ಲ. ಸತ್ಸಂಗದಲ್ಲಿ ಹೋಗ್ಬಿಟ್ಟು ಮನೆ ಮಂದಿಯವ್ರ ಜೊತೆ ಎಲ್ಲ ಕುತ್ಕೊಂಡಿದ್ರೆ ಏಕಾಂತದಲ್ಲಿ ಸತ್ಸಂಗ ಮಾಡಬೇಕು. ನಂದೇ ಒಂದು ರೂಮಲ್ಲಿ ಹೋಗಿ ನಾವು ಒಂದು ತಾಸನ್ನು, ನಂದಿದ್ದು ಒಂದು ತಾಸು ಭಗವಂತ ನನ್ನ ಸಲುವಾಗಿ ಮುಡುಪಿಟ್ಟಿದ್ದಾನೆ, 60 ಮಿನಿಟ್ಸು ನನಗೆ ಕೊಟ್ಟಿದ್ದಾನೆ, ಅದನ್ನು ಬಳಕೆ ನಾನು ಹಿಂಗೆ ಮಾಡ್ಕೋಬೇಕು. ಶ್ರವಣ ಮಾಡಿದ್ದೇ ಆದರೆ ಸರಿಯಾಗಿ ಅದು ನನ್ನ ರಕ್ತಗತದಲ್ಲಿ ಆಗಬೇಕು, ಜೀರ್ಣಿಸ್ಕೋಬೇಕು. ಅದನ್ನು ಹೇಳಿದ್ದು ಮಾತು, ಸದ್ಗುರುಗಳ ಮಾತು ಹೇಳಿದ್ದು, ಸಂತರ ಹೇಳಿದ್ದ ಮಾತನ್ನು ಜೀರ್ಣಿಸ್ಕೋಬೇಕು ನಾನು. ಅವಾಗ ದೇವ ಹೋತಸೆ ಸುಗಮ. ಸುಗಮ ಅಂದರೆ ಈಸಿಲಿ ಸಿಗ್ತಾನೆ ಅಂತ ಹೇಳ್ತಿದ್ದಾರೆ ಅವರು. ಸಂತ ಸಮಾಗಮವನ್ನು ನಿಜವಾಗಿಯೇ ನೀವು ಮಾಡಿದ್ರೆ ಕರ್ಗತ ಆಗೋಗತ್ತೆ. ಏನಪ್ಪ? ಅಂಗೇ ಹೋಸಿ ಪರಬ್ರಹ್ಮ. ಆ ಪರಬ್ರಹ್ಮ ವಸ್ತು ಅಂಗೇ ಹೋಸಿ ಅಂದರೆ ಈ ದೇಹದಲ್ಲೇ ಅವನು ವಾಸ ಮಾಡುತ್ತಾ ಇದ್ದಾನೆ. ದೇಹದಲ್ಲಿರುವ ದೇಹಿಯಲ್ಲಿ ನಿನ್ನ ಲಕ್ಷ್ಯ ಹೋಗುತ್ತದೆ. ಅವಾಗ ಹೊರಗಡೆ ಲಕ್ಷ್ಯ ಹೋಗೋದಿಲ್ಲ, ಕೂತಿದ್ದಾನಪ್ಪ, ಹೆಂಗೆ ಚಲನವಲನ ಮಾಡುತ್ತಿದ್ದಾನೆ, ಏನೇನು ಮಾಡುತ್ತಾ ಇದ್ದಾನೆ ಅನ್ನೋ ಕಡೆ ನಿಮ್ಮ ಗಮನ ಹೋಗುತ್ತದೆ. ಅವಾಗ ನಮ್ಮ ಗಮನ ಅದ್ರ ಕಡೆ ಹೋಗ್ತಾನೇ ಇಲ್ಲ. ನಮ್ಮ ವಿಷಯದ ಕಡೆ ಗಮನ ಇದ್ದಾಗ ಒಳಗೆ ಏನು ಮಾಡ್ತಿದ್ದಾನೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ನನ್ನ ವೃತ್ತಿ ಹೇಳುತ್ತದೆ, ಸಿಟ್ಟೆ ನನಗೆ ಹೆಂಗೆ ಬರ್ತಾ ಇದೆ, ಕಾಮವಾಸನೆ ಹೆಂಗೆ ಹೇಳುತ್ತಾ ಇದೆ, ಕ್ರೋಧ ಹೆಂಗೆ ಹೇಳುತ್ತಾ ಇದೆ, ಲೋಭ ಹೆಂಗೆ ಬರ್ತಾ ಇದೆ, ಅಸೂಯೆ ಹೆಂಗೆ ಬರ್ತಾ ಇದೆ, ಆ ವಿಚಾರಗಳು ಎಲ್ಲ ನನಗೆ ಗೊತ್ತಾಗ್ತಾ ಹೋಗುತ್ತದೆ ಇಲ್ಲೊಳಗೆ. ಅದಕ್ಕೆ ಏನಾಗಬೇಕು? ಫಸ್ಟು ಬಾಹ್ಯ ಮೌನ ಆಗಬೇಕು. ತನ್ನ ಮನ ಧನ ಜನ ಓವಾಳುವನ್ನು ಸಾಂಡಿಯೇಲ. ಜಗತ್ತಿನ ಕಡೆ ಬೆನ್ನು ಮಾಡಿ ಜಗತ್ತನ್ನು ತ್ಯಜಿಸಿ, ಎಲ್ಲಿಂದ? ಮನಸ್ಸಿನಿಂದ. ಪ್ರತಿಯೊಂದು ಮಾತಿಗೂ ನಮಗೆ ಪ್ರತಿಕ್ರಿಯೆ ಕೊಡೋದೊಂದು ಹವ್ಯಾಸ ಆಗೋಗಿದೆ. ಯಾರ ಮಾತು ಹೇಳಿದ್ರೂ ಸಹ ನನಗೆ ಇದು ಗೊತ್ತುಂಟು, ನನಗೆ ಇದು ಗೊತ್ತುಂಟು ಅಂತ ಪ್ರತಿಕ್ರಿಯೆ. ಎಸ್ ಐ ನೋ ದಿಸ್, ಎಸ್ 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 ಅಂತ ಬರೀತಿರೋದು. ಪ್ರತಿಕ್ರಿಯೆ ಕೊಡಬೇಕಾ? ಕೇಳಿದಾಗ ಉತ್ತರ ಕೊಡಬೇಕು. ಕೇಳ್ದಲ್ಲೇ ಎಲ್ಲ ಟಕ 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 ನಾನೇ ಹೇಳ್ತೀನಿ, ನನಗೆಲ್ಲ ಗೊತ್ತು. ಯಾರು ಗೊತ್ತು ಗೊತ್ತು ಅಂತ ಇದ್ದಾನೋ ಮೂಢ ಮನಸ್ಸು, ಅದಕ್ಕೆ ನಿಜವಾಗಿಯೂ ಏನೂ ಗೊತ್ತೇ ಇಲ್ಲ. ಅದು ಕೇವಲ ಬಾಹ್ಯ ಲೌಕಿಕ ಪಾಂಡಿತ್ಯವನ್ನು ಎಕ್ಸಿಬಿಟ್ ಮಾಡ್ತಾ ಇದೆ ಹೊರಗಡೆ. ಅದು ಆ ಒಳಗೇನು ನಡೀತಾ ಇದೆ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಜನ ಅಂಥವ್ರನ್ನ ನೋಡಿ, ಓ ಇವ್ರು ಭಾಳ ತಿಳ್ಕೊಂಡಿದ್ದಾರೆ, ಇವ್ರಿಗೇನು ಜ್ಞಾನ ಇದೆ ರೀ. ಏನು ಜ್ಞಾನ ಪಾಂಡಿತ್ಯ? ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡೋದು ಹೇಳೋದಕ್ಕೆ ಜ್ಞಾನ ಅಂತಾರ. ನಾವೇನು ಮಾಡ್ತಿದ್ದೀವಿ? ನಿವಾರೇತೋ ಭವಭ್ರಮ. ಭವಭ್ರಮ. ಈ ಭವಭ್ರಮ ಅಂದರೆ ವಿಷಯದಲ್ಲಿ ಎಲ್ಲ ಭ್ರಮ, ಪರಮಾರ್ಥಕ್ಕೆ ಬಂದು ಭ್ರಾಂತಿ ಹೊಂದಿದೆ ನಮಗೆ. ನನಗೆ ಗೊತ್ತುಂಟು, ವೇದಗಳೇ ಹೇಳುತ್ತವೆ ನಮಗೆ ಮೌನಾವಲಿ, ಆ ಭಗವಂತನ ಮಾತಾಡಲಿಕ್ಕೆ ನಮಗೆ ಬರೋದಿಲ್ಲ ಅಂದಮೇಲೆ ನಾವು ನೀವು ಎಲ್ಲರೂ ಸೇರಿ ಒಂದು ಎಳ್ಳಿನ 1000 ಭಾಗ ಮಾಡಿರಿ. ಒಂದು ಎಳ್ಳಿನ 1000 ಭಾಗದಲ್ಲಿ ಒಂದು ಭಾಗದಷ್ಟು ನಾವೇನಾದ್ರು ಭಗವಂತನ ಬಗ್ಗೆ 4 ಮಾತು ಹೇಳಿದ್ರೆ ನಮ್ಮನ್ನು ನಾವು ಎಲಿವೇಟ್ ಮಾಡ್ಕೊಂಡು ಬಿಟ್ಟು ಸಿಂಹಾಸನದ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮನೆ. ನನಗೆಲ್ಲ ಗೊತ್ತಿರಿ, ಹಿಂಗಿದೆ, ಹಂಗೆ ರೀ, ಅದು ಹಂಗಿದೆ ರೀ, ಇಲ್ಲಿ ಬರ್ದಿದೆ, ಅಲ್ಲಿ ಬರ್ದಿದೆ. ನಿನ್ನ ಅನುಭವಕ್ಕೆ ಬಂದಿದೆಯಾ ಮಾತು? ಬೋಲಾ ತೈಸಾ ಚಾಲೆ ತ್ಯಾಚಿ ಒಂದಾವಿ ಪಾವುಲೆ ಅಂತಾರೆ. ನಮ್ಮ ಅನುಭವಕ್ಕೆ ಬರಲಾರ್ದದ ಮಾತುಗಳನ್ನು ನಾವು ಆಡಬಾರದು, ಏಕೆಂದರೆ ಅದು ನಮ್ಮ ಡೊಮೇನ್ನಲ್ಲಿ ಇಲ್ಲ. ಅದು ಭಗವಂತ ಮನಸ್ಸು ಇಂದ್ರಿಯಕ್ಕೆ ಅಗೋಚರ, ಅವನು ಬಿಯಾಂಡ್ ಇದ್ದಾನೆ. ಮನಸ್ಸು ಇಂದ್ರಿಯಕ್ಕೆ ಅರ್ಥ ಆಗೋದಿಲ್ಲ. ಅದು ಯಾವುದಾದ್ರು ಒಂದು ಅನುಭೂತಿ ಆದಾಗ ಅದು ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ ನಾವು. ಅದು ನನಗೆ ಬರ್ತಾ ಇಲ್ಲರಿ ಹೇಳಲಿಕ್ಕೆ, ಅದು ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದರೆ ಏನು?
ಮನಸ್ಸಿಗೆ ವ್ಯಕ್ತಪಡಿಸ್ಲಿಕ್ಕೆ ಬರ್ತಾ ಇಲ್ಲ, ಆ ಕ್ಷಣಗಳಲ್ಲಿ ನಿನ್ನ ಜೊತೆ ಏನಾಯಿತು, ನೀನು ಎಷ್ಟೇ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ಯಾ, ಜ್ಞಾಪಕ ಮಾಡಿಕೊಂಡ್ರೂ ಕೂಡ ಆ ಘಟನೆಗಳು ನಿನ್ನ ಕಣ್ಮುಂದೆ ಬರ್ತಾ ಇಲ್ಲ ಅಂದರೆ ಏನು, ಇಟ್ ವಾಸ್ ನಾಟ್ ಇನ್ ದ ಡೊಮೇನ್ ಆಫ್ ಮೈಂಡ್, ಇಟ್ ಈಸ್ ಬಿಯಾಂಡ್ ದ ಮೈಂಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಮಾತ್ರ ಇರೋದು, ಇನ್ನೇನು ಇಲ್ಲ ಅಲ್ಲಿ, ಎಕ್ಸ್ಪೀರಿಯನ್ಸರ್ ಇರಲಿಲ್ಲ ಅಲ್ಲಿ. ಹಾಗಾಗಿ ಅದೇ ಸತ್ಯ. ಇನ್ನು ಬಾಕಿ ಆಚೆ ಎದ್ದಾದ್ಮೇಲೆ ನಾನು ಏನು ಎಕ್ಸ್ಪ್ರೆಸ್ ಮಾಡ್ತೀನೋ ಅದೆಲ್ಲ ಡೈಲ್ಯೂಟೆಡ್ ಮಾತು. ಹಿಂಗಾಗಿತ್ತು, ಹಂಗಾಗಿತ್ತು, ಹಿಂಗೆ ಅನ್ನಿಸ್ತಾ ಇತ್ತು, ಇದು ಮನಸ್ಸು ಹೇಳುವುದು. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದ ಡೊಮೇನ್ ಆಫ್ ದ ಮೈಂಡ್ ಆ್ಯಂಡ್ ನಾಟ್ ದ ರಿಯಲ್ ಎಕ್ಸ್ಪೀರಿಯನ್ಸ್ ವಾಟ್ ವಾಸ್ ಹ್ಯಾಪನ್ಡ್. ಈ ಭ್ರಮೆನ ಅವನು ದೂರ ಮಾಡುತ್ತಾನೆ. ಸದ್ಗುರುನಾಥ ಬಂದು ಈ ಹಂಗೆ ಹೊಸಿ ಪರಬ್ರಹ್ಮ ನಿನ್ನ ಒಳಗಿದ್ದಾನೆ, ಆದರೆ ನೀನು ಅವನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತು ನಾನು ತಿಳ್ಕೊಂಡೆ ಅಂದ ಕೂಡಲೇ ನಾಳೆ ಇನ್ನೊಂದು ಪಜಲ್ ಅವ್ನು ತಂದು ಮುಂದೆ ಜೀವನದೊಂದು ಪಜಲ್ ತಂದಿಡ್ತಾನೆ, ಸಾಲ್ವ್ ಮಾಡು. ಅವಾಗ ನನಗೆ ತೋಚೋದಿಲ್ಲ ಏನು ಮಾಡಲಿ. ಮತ್ತು ನಿನ್ನೆ ನೀ ಹೇಳಿದ್ದೆ ನನಗೆಲ್ಲ ಅರ್ಥ ಆಯಿತು ಅಂತ, ಇವತ್ತೇನಾಯಿತು ಮತ್ತು ವೈ ಆರ್ ಯು ನಾಟ್ ಏಬಲ್ ಟು ಸಾಲ್ವ್ ದ ಪಜಲ್ ಆಫ್ ಯುವರ್ ಲೈಫ್? ಬಿಕಾಸ್ ಇಟ್ ಈಸ್ ಲೈಕ್ ದ್ಯಾಟ್ ಓನ್ಲಿ. ಯು ಕ್ಯಾನ್ ನಾಟ್ ಸೇ ಐ ಅಂಡರ್ಸ್ಟುಡ್. ವಿ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಪರಮಾತ್ಮ. ಪರಬ್ರಹ್ಮ ವಸ್ತು ಇಷ್ಟು ವ್ಯಾಪಕವಾಗಿರೋದು, ಚಿತ್ ಘನ ಅಂತೀವಿ ನಾವು, ಆದರೆ ಅದು ಒಂದು ಅಂಶನೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಮನಸ್ಸು ಬಿಟ್ ಆಫ್ ಅರ್ಥ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ವ್ಯಕ್ತ ಮಾತ್ರ ಪಡಿಸ್ತಾ ಇದೆ ವಿನಃ ಇಟ್ ಹ್ಯಾಸ್ ಟೋಟಲಿ ಅಂಡರ್ಸ್ಟುಡ್ ಅನ್ನೋದು ಒಂದು ಮಿಥ್ಯಾ. ತುಜ ಸಾಂಗತೋ ಹೇ ವರ್ಮ ಸದ್ಗುರು ಕೃಪೆ ಚಾಹ ಧರ್ಮ. ಇದು ಸದ್ಗುರುಗಳ ಕೃಪೆ ಆಗುತ್ತದೆ. ಏನಪ್ಪ ನೀನೇನು ತಿಳ್ಕೊತಾ ಇದೆಯಾ, ನನಗೆಲ್ಲ ಅರ್ಥ ಆಗಿದೆ, ಜೀವನನೂ ಅರ್ಥ ಆಗೋಯ್ತು, ನಾನು ಮೌನ ಮಾಡ್ತಿದ್ದೀನಿ, ವಿದೇಹ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ, ಹಂಗೆ ಹೋಗ್ಬಿಟ್ಟಿದ್ದೀನಿ, ಅದೇನೆಲ್ಲ ಸುಳ್ಳು. ವಿದೇಹ ಸ್ಥಿತಿದಲ್ಲಿ ಇರೋನು ಯಾವತ್ತೂ ಹೇಳೋದೇ ಇಲ್ಲ ಅವನು ವಿದೇಹ ಸ್ಥಿತಿದಲ್ಲಿ ಇದ್ದಾನೆ ಅಂತ. ಮೌನ ಮಾಡ್ತಿರೋನು ಯಾವತ್ತೂ ಹೇಳೋದಿಲ್ಲ ಅವನು ಮೌನದಲ್ಲಿದ್ದಾನೆ ಅಂತ. ಯಾಕೆಂದರೆ ಆ ಮೌನ ಅಂದರೆ ಏನು, ಅವ್ಯಕ್ತವಾಗಿರೋದು. ಅದನ್ನು ನೀವು ಹೆಂಗೆ ವ್ಯಕ್ತ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ? ಮೊಮೆಂಟ್ ಯು ಸ್ಪೀಕ್ ಬೈ ವರ್ಡ್ಸ್, ಇಟ್ಸ್ ಗಾನ್ ಆಲ್ರೆಡಿ, ಇಟ್ ಈಸ್ ಎ ಡೆಡ್ ಸಬ್ಜೆಕ್ಟ್ ಯು ಆರ್ ಸ್ಪೀಕಿಂಗ್ ಆಫ್. ಹಾಗಾಗಿ ನಾನು ಮೌನ ಮಾಡ್ತೀನಿ ರೀ, ನಾನು ಸೈಲೆನ್ಸಲ್ಲಿ ಇರ್ತೀನಿ ರೀ, ನಾನು ವಿದೇಹ ಸ್ಥಿತಿದಲ್ಲಿದ್ದೀನಿ ರೀ, ನಾನು ಜೀವನ್ಮುಕ್ತನಿದ್ದೀನಿ ರೀ, ಇವೆಲ್ಲ ಯಾರು ಹೇಳ್ತಿರೋದು? ಇಟ್ಸ್ ಓನ್ಲಿ ಸ್ಪೀಕಿಂಗ್ ಮೈಂಡ್. ಆದ ಪರಬ್ರಹ್ಮ ವಸ್ತು ಏನು ಮಾತಾಡೋದೇ ಇಲ್ಲ. ಅದು ತನ್ನನ್ನು ತಾನು ವ್ಯಕ್ತಪಡಿಸುವಾಗ ಮಾತ್ರ ಏನು ಹೇಳಬೇಕಾಗಿರುತ್ತೋ ಅಷ್ಟಕ್ಕೆ ಮಾತ್ರ ಬಂದಾಗಲೂ ಕೂಡ ಅದು ವ್ಯಕ್ತಪಡಿಸ್ತಾ ಇರೋದು ಸಂಪೂರ್ಣ ಸತ್ಯ ಅಲ್ಲ. ಇಟ್ಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಹೋಲ್ ಟೋಟ್ಯಾಲಿಟಿ. 1000 ಭಾಗದಲ್ಲಿ 0.0001%. 97% ಆಫ್ ಅವರ್ ಬ್ರೈನ್ ಈಸ್ ಅನ್ಯೂಸ್ಡ್. 3%ಅಲ್ಲಿ 1% ಸೈಂಟಿಸ್ಟ್ ಯೂಸ್ ಮಾಡ್ತಾರೆ. 1% ಯೂಸ್ ಮಾಡ್ತಾರೆ ಅಂದರೆ ನಾವೆಷ್ಟು ಯೂಸ್ ಮಾಡ್ತೀವಿ ರೀ? ಅವರೇ 1% ಯೂಸ್ ಮಾಡ್ತಾರೆ. ನಾವು 0.000001% ಆಫ್ ದ ಬ್ರೈನ್ ವಿ ಆರ್ ಜಸ್ಟ್ ಯೂಸಿಂಗ್. ಅದಕ್ಕೆ ಎಷ್ಟು ಅಹಂಕಾರ ಪಡ್ತಿದ್ದೀವಿ ನಾವು. ನನಗೆಲ್ಲ ಅರ್ಥ ಆಯಿತು ರೀ. ಇದು ಭ್ರಮನ ಸದ್ಗುರುನಾಥ ಅವನು ಧರ್ಮ. ಅವನು ಏನಪ್ಪ ಧರ್ಮ? ನೀನೇನಿಗೆ ಭ್ರಾಂತಿ ಹೊಂದುತ್ತೀವಿ, ನನಗೆ ಲೌಕಿಕ ಪಾಂಡಿತ್ಯ, ಡಿಗ್ರಿ ಹಾಸಿಲ್ ಮಾಡಿದ್ದೀನಿ, ಇದು ಸರ್ವಸ್ವ ಅಂದ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲ ಪರಮಾರ್ಥಕ್ಕೆ ಬಂದು 4 ಪುಸ್ತಕ ಓದ್ಬಿಟ್ಟು ಅದರದ್ದು ನಾನೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಿರೂಪಣೆ ಮಾಡ್ತಿದ್ದೀನಿ ಅನ್ನೋದೊಂದು ಅಹಂಕಾರ ಹೊಂದಿದೆಯೋ? ಇದೆಲ್ಲ ಭವಭ್ರಮ. ಇದು ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ. ಇವತ್ತು ಒಂದು ರೀತಿಯಲ್ಲಿ ಅರ್ಥ ಆದರೆ ನಾಳೆ ಮನಸ್ಸು ಸ್ಥಿರ ಆದಾಗ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳುತ್ತೆ, ಇನ್ನೊಂದು ಡೈಮೆನ್ಷನಿಗೆ ಹೋಗುತ್ತೆ, ಅದು ಹೈಯರ್ ಡೈಮೆನ್ಷನ್ಗೆ. ಆದರೆ ಅದು ಸಂಪೂರ್ಣ ಅರ್ಥ ಆಯಿತು. ಇವತ್ತಂಕ ಅವ್ರು ಇಂಥವ್ರು ಯಾರು ಹುಟ್ಟೇ ಇಲ್ಲಕ್ಕೆ ಯಾರು ಹೇಳಿದ್ರು ನನಗೆ ಸಂಪೂರ್ಣ ಭಗವಂತ ಅರ್ಥ ಆಯಿತು. ಯಾಕೆಂದರೆ ನಿತ್ಯವಾಗಲೂ ಆ ಸಾಧನೆಯಲ್ಲಿ ಮನಸ್ಸು ಬದಲಾವಣೆ ಆದಂಗೂ ಹೊಸ ಹೊಸ ಆಯಾಮ ಸಿಗತ್ತೆ ವಿನಃ ಸಂಪೂರ್ಣ ಸತ್ಯ ತಿಳಿಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯತೆ ಉಂಟಿಲ್ಲ. ಅದಕ್ಕೆ ಸನಕ ಸನಂದನ ಇದು 4 ಜನ ಬ್ರಹ್ಮನಿಂದ ಹುಟ್ಟಿದವ್ರ ಪುತ್ರರು ಏನು ಮಾಡಿದ್ರು, ನಮ್ಗೆ ಇವೆಲ್ಲ ಏನೂ ಬೇಕಾಗೇ ಇಲ್ಲ ಅಂತ ಸುಮ್ಮನೆ ಮೌನ ಆಗಿಬಿಟ್ರು. ಯಾಕೆಂದರೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಬರೋದೇ ಇಲ್ಲ ಅದು. ಅದಕ್ಕೆ ಸದ್ಗುರು ಕೃಪೆ ಆದಾಗ ಹೇಳ್ತಾರೆ, ದುಜೆ ಸಾಧಂತೆ ನಾಹಿ ದಾಸ ಚಿದಂಬರ ಪಾಹಿ. ಅವನು ಕೃಪೆ ಹೊರತಾಗಿ ಈ ವರ್ಮ ಏನಿದೆಯೋ, ಇದೇನು ಮಾತಿದೆಯೋ ಪರ್ಪಟ್ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ನಿರೂಪಣೆ ಮಾಡಿದ್ರೇನು, ಎಷ್ಟೇ ನಾವು ಅದರಲ್ಲಿ ಚರ್ಚೆ ಮಾಡಿದ್ರೇನು, ಭಾಗವಹಿಸಿದ್ರೇನು, ಅದು ಅಗೋಚರವಾದದ್ದು. ಅವನ ಕೃಪೆ ಹೊರತಾಗಿ ಗೋಚರ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಗೋಚರ ಆದರೂ ಜಸ್ಟ್ ಒನ್ ಪಾರ್ಟ್ ಆಫ್ ದ ಹೋಲ್ ಯು ವಿಲ್ ಬಿ ಗೋಚರ ಆಗತ್ತೆ ನಮಗೆ. ಆದರೆ ನಾವು ಇರೋದೇ ಅಣುವಿಗೆ ಇಷ್ಟು ಅಹಂಭಾವ ಅಂದರೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅದು ಹಾಗೆ ಸಾಧ್ಯತೆ ಆಗುವುದಿಲ್ಲ. ಅದಕ್ಕೆ ಸದ್ಗುರುಗೆ ಮೊರೆ ಹೊಕ್ಕದೆ ಹೊರತು ಈ ಒಂದು ಭಕ್ತಿ ಇರಲಿ, ಜ್ಞಾನ ಇರಲಿ, ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಆ ಸಾಧನೆಯಲ್ಲಿ ನಮ್ಮ ಮನಸ್ಸು ನಿರ್ಧಾರ ಆಗಬೇಕು ಅಂದರೆ ಜಗತ್ತನ್ನು ನಾವು ತ್ಯಜಿಸಿ ಮನಸ್ಸಿನಿಂದ
ಸದ್ಗುರು ಚರಣವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳುತ್ತಾ, ಜೈ ಚಿದಂಬರ ಸದ್ಗುರು ಚರಣ ಅರವಿಂದ ಅರ್ಪಣಮಸ್ತು.